ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟಾಪಿಕ್ ಏನು ಅಂದರೆ ಹಿಂದಿ ಕ್ಲಾಸ್ 8th ಚಾಪ್ಟರ್ 3 ದೀವಾನೋ ಕಿ ಹಸ್ತಿ. ದೀವಾನೆ ಪದದ ಅರ್ಥ ಹುಚ್ಚು ಜನರು ಅಂದರೆ ಕ್ರೇಜಿ ಪೀಪಲ್. ಯಾರ ಮಾತನ್ನು ಕೇಳೋದಿಲ್ಲ, ಯಾರು ಪ್ರಪಂಚದಿಂದ ಏನನ್ನೂ ಬಯಸುವುದಿಲ್ಲ ಅಥವಾ ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದವರಿಗೆ ಯಾವುದೋ ಒಂದು ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಅದರ ಹಿಂದೆನೇ ಹೋಗ್ತಾ ಇರ್ತಾರೆ. ಅದರ ಪರಿಣಾಮ ಏನಾಗುತ್ತೆ ಅದನ್ನು ನೋಡೋದೇ ಇಲ್ಲ. ಅಂಥ ಜನರಿಗೆ ದೀವಾನೆ ಅಂತ ಕರೀತಾರೆ. ಹಸ್ತಿ ಅಂದರೆ ಅವರ ಜೀವನ, ಅವರ ಲೈಫ್. ಈ ಪದ್ಯವನ್ನು ಭಗವತಿ ಚರಣ್ ವರ್ಮಾ ಅವರು ಬರೆದಿದ್ದಾರೆ. ದೀವಾನೋ ಕಿ ಹಸ್ತಿ ಅಂದರೆ ಹುಚ್ಚರ ಜೀವನ, ದಟ್ ಮೀನ್ಸ್ ಕ್ರೇಜಿ ಪೀಪಲ್. ಈಗ ಈ ಪದ್ಯದ ಅರ್ಥವನ್ನು ನೋಡೋಣ. ಹಮ್ ದೀವಾನೋ ಕಿ ಕ್ಯಾ ಹಸ್ತಿ, ನಾವು ಹುಚ್ಚರು, ನಮಗೆ ಯಾವ ಜೀವನವಿದೆ. ಹೇ ಆಜ್ ಯಹಾ ಕಲ್ ವಹಾ ಚಲೆ, ಇಫ್ ವಿ ಆರ್ ಹಿಯರ್ ಟುಡೇ ವಿ ಗೋ ಸಮ್ವೇರ್ ಎಲ್ಸ್ ಟುಮಾರೋ, ನಾವು ಇವತ್ತು ಇಲ್ಲಿದ್ದರೆ ನಾಳೆ ಇನ್ನೊಂದು ಕಡೆ ಹೋಗ್ತೀವಿ. ಮಸ್ತಿ ಕಾ ಆಲಮ್ ಸಾತ್ ಚಲಾ, ಮಸ್ತಿ ಅಂದರೆ ಫನ್ ಟೈಮ್, ಕಮ್ಸ್ ಅರೌಂಡ್ ವಿತ್ ಅಸ್. ಸಾತ್ ಚಲಾ ಮೀನ್ಸ್ ಫನ್ ವಿಲ್ ಕಮ್ ವಿತ್ ಅಸ್, ವಿಲ್ ಫಾಲೋ ಅಸ್. ಮಸ್ತಿ ಅಂದರೆ ಫನ್ ಟೈಮ್, ಮೋಜಿನ ಸಮಯ. ಮಸ್ತಿ ಕಾ ಆಲಾಮ್ ಸಾತ್ ಚಲಾ, ಸಾತ್ ಚಲಾ ಅಂದರೆ ಫನ್ ಟೈಮ್, ಅಂದರೆ ಫನ್ ಟೈಮ್ ಇದೆ ಅಲ್ವಾ, ಅದು ನಮ್ಮ ಜೊತೆ ಬರುತ್ತೆ ಮತ್ತು ನಮ್ಮನ್ನೇ ಫಾಲೋ ಮಾಡುತ್ತೆ ಅಂತ ಅಷ್ಟೆ. ಹಮ್ ಧೂಲ್ ಉಡಾತೆ ಜಹಾ ಚಲೆ, ವೇರ್ ದ ಫನ್ ವಿಲ್ ಫಾಲೋ ಅಸ್, ವೇರ್ ಅವರ್ ಫೀಟ್ ವಿಲ್ ಗೋ ಬೈ ಡಸ್ಟಿಂಗ್ ಅವರ್ ಪಾತ್. ಧೂಲ್ ಉಡಾತೆ ಅಂದರೆ blowing the dust, because when we walk the dust will be following us. So they are saying where the fun time will come with us, wherever we go dusting our path. ಹಮ್ ಧೂಲ್ ಉಡಾತೆ ಜಹಾ ಚಲೆ, ನಾವು ನಡೆಯೋ ದಾರಿಯಲ್ಲಿ ಧೂಳಿಪಟ ಮಾಡ್ತಾ ನಮ್ಮ ಪಾದಗಳು ಎಲ್ಲಿಗೆ ಹೋಗುತ್ತದೋ ಅಲ್ಲಿ ಮೋಜು ನಮ್ಮನ್ನು ಹಿಂಬಾಲಿಸುತ್ತೆ. ಧೂಲ್ ಉಡಾತೆ ಅಂದರೆ ದಾರಿಲಿ ಇರೋ ಧೂಳನ್ನು ಬೀಸೋದು, ಯಾಕಂದರೆ ನಾವು ನಡೆಯುವಾಗ ಧೂಳು ನಮ್ಮನ್ನು ಹಿಂಬಾಲಿಸುತ್ತೆ. ಹಾಗಾಗಿ ನಾವು ನಮ್ಮ ಹಾದಿಯಲ್ಲಿ ಧೂಳಿಪಟ ಮಾಡುತ್ತಾ ಹೋದ ಕಡೆಯಲ್ಲೆಲ್ಲ ಮೋಜಿನ ಸಮಯ ನಮ್ಮೊಂದಿಗೆ ಬರುತ್ತದೆ ಎಂದು ಕವಿಗಳು ಹೇಳುತ್ತಿದ್ದಾರೆ. ಆಯೇ ಬನ್ಕರ್ ಉಲ್ಲಾಸ್ ಅಭಿ, ಇಟ್ ಕಮ್ಸ್ ಅಸ್ ಅ ಹ್ಯಾಪಿನೆಸ್, ಇದು ಸಂತೋಷವಾಗಿ ಬರುತ್ತದೆ. ಆಸು ಬನ್ಕರ್ ಬಹಾ ಚಲೆ ಅಭಿ, ಆ್ಯಂಡ್ ಇಟ್ ಲೀವ್ಸ್ ಅಸ್ ವಿತ್ ಟಿಯರ್ಸ್. ಫಾರ್ ಅಸ್ something comes dressed up like a happiness, but it suddenly goes as becoming a tear or feeling sorrow for us. Asu means tear, ullas means happiness. We will get some happiness just now and it will leave us suddenly by giving tear in our eyes. ಆಸು ಬನ್ಕರ್ ಬಹಾ ಚಲೆ ಅಭಿ, ಮತ್ತು ಅದು ಕಣ್ಣಿನ ಜೊತೆ ಕಣ್ಣೀರಾಗಿ ಹೊರಟೋಗ್ಬಿಡುತ್ತೆ. ನಮಗೆ ಯಾವುದೋ ಒಂದು ಸಂದರ್ಭ ಸಂತೋಷದಿಂದ ಬಂದ್ಬಿಡುತ್ತೆ, ಆದರೆ ಅದು ಇದ್ದಕ್ಕಿದ್ದಂತೆ ಕಣ್ಣೀರಾಗಿ ಹೊರಟೋಗುತ್ತೆ ಅಥವಾ ನಮಗೆ ದುಃಖ ತರಿಸುತ್ತೆ. ಆಸು ಅಂದರೆ ಕಣ್ಣೀರು, ಉಲ್ಲಾಸ ಅಂದರೆ ಸಂತೋಷ. ನಾವು ಈಗ ಸ್ವಲ್ಪ ಸಂತೋಷದಿಂದ ಇರ್ತೀವಿ ಮತ್ತು ಅದು ನಮ್ಮ ಕಣ್ಣುಗಳಲ್ಲಿ ಕಣ್ಣೀರನ್ನು ನೀಡುವ ಮೂಲಕ ನಮ್ಮನ್ನು ಇದ್ದಕ್ಕಿದ್ದಂತೆ ಬಿಟ್ಟು ಹೋಗುತ್ತೆ. ಸಬ್ ಕಹತೆ ಹಿ ರಹಾ ಗಯೇ ಅರೆ, तुम कैसे आए कहाँ चले. Everyone be saying, or would be one dream, when the happiness came and left you, and when you left, so he is telling they will come as a happiness and they leave us with tears apart, and everyone will start wondering when they came and when they left. सब कहते ही रहा गए अरे, तुम कैसे आए कहाँ चले. ಎಲ್ಲರೂ ಹೇಳ್ತಾ ಇರ್ತಾರೆ ಅಥವಾ ಎಲ್ರಿಗೂ ಒಂದೇ ಕನಸಾಗಿರುತ್ತೆ, ಯಾವಾಗ ಸಂತೋಷ ಬಂತು ಮತ್ತು ಯಾವಾಗ ಹೋಯಿತು. ಕೆಲವೊಂದು ಸಮಯ ಹೇಗಿರುತ್ತೆ ಅಂದರೆ ಬರುವಾಗ ಸಂತೋಷವಾಗಿರ್ತೀವಿ, ಅದೇ ಹೋಗುವಾಗ ನಮ್ಮ ಕಣ್ಣಲ್ಲಿ ನೀರು ತಂದಿರುತ್ತೆ, ಮತ್ತು ಅದು ಯಾವಾಗ ಬಂತು ಯಾವಾಗ ಹೋಯಿತು ಎಂದು ಎಲ್ಲರೂ ಆಶ್ಚರ್ಯ ಪಡ್ತಾ ಇರ್ತಾರೆ, ಗೊತ್ತೇ ಆಗಿರೋದಿಲ್ಲ. ಕಿಸ್ ಓರ್ ಚಲೆ ಯಹಾ ಮತ್ ಪೂಛೋ, where are you going, in which direction we are going, don't ask me. are chale, which direction we are going, don't ask, that is mat poocho, don't ask. kis or chale yaha mat poocho, ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಿದ್ದೀವಿ, ನೀವು ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ಕೇಳಬೇಡಿ.
ಅರೆ ಚಲೆ ಅಂದರೆ ಓರ್ ಚಲೆ ಅಂದರೆ ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಿದ್ದೀವಿ ಅಂತ. ಮತ್ ಪೂಚೋ ಅಂದರೆ ಕೇಳಬೇಡಿ. ಚಲ್ನಾ ಹೇ ಬಸ್ ಇಸ್ಲಿಯೇ ಚಲೆ ಬಿಕಾಸ್ ವಿ ನೀಡ್ ಟು ಮೂವ್ ಆನ್ ಆರ್ ವಿ ನೀಡ್ ಟು ಕೀಪ್ ಆನ್ ವಾಕಿಂಗ್, ವಿ ಆರ್ ಮೂವಿಂಗ್ ಆನ್. ಯಾಕಂದರೆ ನಾವು ಮುಂದೆ ನಡ್ಕೊಂಡು ಹೋಗಬೇಕು ಅಥವಾ ನಾವು ನಡೀತಾನೇ ಇರ್ತೀವಿ, ಯಾಕಂದರೆ ನಾವಿನ್ನು ಮುಂದೆ ಹೋಗಬೇಕು. ಜಗ್ ಸೆ ಉಸ್ಕಾ ಕುಚ್ ಲಿಯೇ ಚಲೆ ಜಗ್ ಕೋ ಅಪನಾ ಕುಚ್ ದಿಯೇ ಚಲೆ. ಜಗ್ ಅಂದರೆ ವರ್ಲ್ಡ್, ಪ್ರಪಂಚ. ಫ್ರಮ್ ದ ವರ್ಲ್ಡ್ ವಿ ಆರ್ ಟೇಕಿಂಗ್ ಸಮಥಿಂಗ್ ಆ್ಯಂಡ್ ವಿ ಆರ್ ಗಿವಿಂಗ್ ಸಮಥಿಂಗ್ ಟು ದ ವರ್ಲ್ಡ್ ಆ್ಯಂಡ್ ಮೂವಿಂಗ್ ಆನ್. ಈ ಪ್ರಪಂಚದಿಂದ ನಾವು ಏನನ್ನಾದರೂ ತೆಗೆದುಕೊಳ್ತೇವೆ ಮತ್ತು ನಾವು ಈ ಪ್ರಪಂಚಕ್ಕೆ ಏನನ್ನಾದರೂ ಕೊಡ್ತೇವೆ ಮತ್ತು ಹೀಗೆ ಮುಂದಕ್ಕೆ ಹೋಗ್ತಾ ಇರ್ತೇವೆ. ದೋ ಬಾತ್ ಕಹಿ ದೋ ಬಾತ್ ಸುನಿ ಕುಚ್ ಹಸಿ ಔರ್ ಫಿರ್ ಕುಚ್ ರೋಯೆ. ಸೊ ಹಿಯರ್ ದೇ ಆರ್ ಸೇಯಿಂಗ್ ವಿ ಟಾಕ್ಡ್ ಫಾರ್ ಎ ಲಿಟಲ್ ಆ್ಯಂಡ್ ವಿ ಹಿಯರ್ ಫಾರ್ ಎ ಲಿಟಲ್. ಸೊ ಲಿಟಲ್ ವಿ ಟಾಕ್ಡ್ ಆ್ಯಂಡ್ ಲಿಟಲ್ ವಿ ಹರ್ಡ್ ದೆಮ್. ಕುಚ್ ಹಸಿ ಔರ್ ಫಿರ್ ಕುಚ್ ರೋಯೆ. ಫಾರ್ ಸಮಟೈಮ್ಸ್ ವಿ ಲಾಫ್ಡ್ ಆ್ಯಂಡ್ ಫಾರ್ ಸಮಟೈಮ್ಸ್ ವಿ ಕ್ರೈಡ್. ಹಸೆ ಅಂದರೆ ಲಾಫ್ಡ್, ರೋಯೆ ಅಂದರೆ ಕ್ರೈಡ್. ದೋ ಬಾತ್ ಕಹಿ ದೋ ಬಾತ್ ಸುನಿ. ಅವರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಸ್ವಲ್ಪ ಮಾತನಾಡಿದ್ದೇವೆ ಮತ್ತು ನಾವು ಸ್ವಲ್ಪ ಮಟ್ಟಿಗೆ ಕೇಳುತ್ತಿದ್ದೇವೆ. ನಾವು ಸ್ವಲ್ಪ ಮಾತನಾಡಿದ್ದೀವಿ, ಸ್ವಲ್ಪ ಕೇಳಿದ್ದೀವಿ ಎಂದು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಕುಚ್ ಹಸಿ ಔರ್ ಫಿರ್ ಕುಚ್ ರೋಯೆ. ಕೆಲವೊಮ್ಮೆ ನಾವು ನಗ್ತಾ ಇದ್ವಿ ಮತ್ತು ಇನ್ನು ಕೆಲವೊಮ್ಮೆ ನಾವು ಅಳ್ತಾ ಇದ್ವಿ. ಚಕ್ಕರ್ ಸುಖ ದುಃಖ ಘೂಟೋ ಕೋ ಹಮ್ ಏಕ್ ಭಾವ್ ಸೆ ಪಿಯೇ ಚಲೆ. ಚಕ್ಕರ್ ಅಂದರೆ ಟೇಸ್ಟೆಡ್, ರುಚಿ ನೋಡೋದು. ಸುಖ ಅಂದರೆ ಹ್ಯಾಪಿನೆಸ್, ಸಂತೋಷ. ದುಃಖ ಅಂದರೆ ಸಾರೋ, ದುಃಖ. ಏಕ್ ಭಾವ್ ಸೆ ಅಂದರೆ ಸೇಮ್ ಎಕ್ಸ್ಪ್ರೆಷನ್. ಪಿಯೇ ಚಲೆ ಅಂದರೆ ಡ್ರ್ಯಾಂಕ್ ಇಟ್, ಕುಡಿಯೋದು. ವಿ ಟೇಸ್ಟೆಡ್ ಬೋತ್ ದ ಸೇಮ್ ಆ್ಯಂಡ್ ಹ್ಯಾಪಿನೆಸ್ we tasted both the sorrow and happiness with the same emotions or same expressions. Whether it is a happiness, then also they will keep the same expression because they won't get too excited. And even if it is a sorrow, they will not get too depressed. They will keep the mild expression for everything. They will taste sorrow and happiness with the same emotions. ಒಂದೇ ರೀತಿಯ ಭಾವನೆಗಳೊಂದಿಗೆ ಅವರು ದುಃಖ ಮತ್ತು ಸಂತೋಷ ಎರಡನ್ನೂ ಸವಿಯುತ್ತಾರೆ. ಅವರು ಒಂದೇ ಭಾವನೆಯಲ್ಲಿ ಎಷ್ಟೇ ಖುಷಿಯಾಗಿದ್ದರೂ ಇರ್ತಾರೆ ಅಥವಾ ಎಷ್ಟೇ ದುಃಖದಿಂದಿದ್ದರೂ ಇರ್ತಾರೆ. ಯಾಕಂದರೆ ಅವರಿಗೆ ಖುಷಿಯಾದಾಗ ಅವರು ಜಾಸ್ತಿ ಉತ್ಸುಕರಾಗೋದಿಲ್ಲ ಮತ್ತು ಅವರಿಗೆ ದುಃಖವಾಗಿದ್ದರೂ ಸಹ ಖಿನ್ನತೆಗೆ ಒಳಗಾಗೋದಿಲ್ಲ. ಖಿನ್ನತೆ ಅಂದರೆ ಡಿಪ್ರೆಷನ್. ಅವರು ಎಲ್ಲದಕ್ಕೂ ಸೌಮ್ಯವಾದ ಅಭಿವ್ಯಕ್ತಿಯನ್ನು ಇಟ್ಕೊಂಡಿರ್ತಾರೆ. ಅವರು ಒಂದೇ ಭಾವನೆಗಳೊಂದಿಗೆ ದುಃಖ ಮತ್ತು ಸಂತೋಷವನ್ನು ಅನುಭವಿಸುತ್ತಾರೆ. ಹಮ್ ಭಿಕ್ಮಂಗೋ ಕಿ ದುನಿಯಾ ಮೇ ಸ್ವಚ್ಛಂದ ಲುಟಾಕರ್ ಪ್ಯಾರ್ ಚಲೆ. ಸೊ ಹಿಯರ್ ದ ಪೋಯಟ್ ಇಸ್ ಟೆಲ್ಲಿಂಗ್ ಭಿಕ್ಮಂಗೋ in the world full of heartless people. Swachhand, independently, without any limits. Lutakar, we are spreading. Pyar chale, preeti athava prema. So in this world of heartless people, the people with very poor love, we are spreading our love without any limits. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಿಕ್ಮಂಗೋ ಅಂದರೆ ಹೃದಯಹೀನ ಜನರಿಂದ ತುಂಬಿರುವ ಜಗತ್ತಿನಲ್ಲಿ, ಸ್ವಚ್ಛಂದ ಅಂದರೆ ಯಾವುದೇ ಮಿತಿ ಇಲ್ಲದೆ ಸ್ವತಂತ್ರವಾಗಿ, ಅದರಿಂದ ಹೃದಯಹೀನ ಜನರ ಈ ಜಗತ್ತಿನಲ್ಲಿ ಅತ್ಯಂತ ಬಡ ಪ್ರೀತಿಯೊಂದಿಗೆ ಅಥವಾ ಕಳಪೆ ಪ್ರೀತಿಯೊಂದಿಗೆ ನಾವು ಯಾವುದೇ ಮಿತಿ ಇಲ್ಲದೆ ನಮ್ಮ ಪ್ರೀತಿಯನ್ನು ಹರಡುತ್ತಿದ್ದೇವೆ. ಹಮ್ ಏಕ್ ನಿಸಾನಿ ಸಿ ಉರ್ಪರ್ ಲೇ ಅಸಫಲತಾ ಕಾ ಭಾರ್ ಚಲೆ. ಸೊ ಉರ್ ಅಂದರೆ ಅವರ್ ಹಾರ್ಟ್, ನಮ್ಮ ಹೃದಯ. ಅಸಫಲತಾ ಅಂದರೆ ಅವರ್ ಫೇಲ್ಯೂರ್, ನಮ್ಮ ಸೋಲು. ಆ್ಯಂಡ್ ವಿ ವಿಲ್ ಕೀಪ್ ದಟ್ ಇಫ್ ವಿ ಆರ್ ಸ್ಪ್ರೆಡಿಂಗ್ ಲವ್ ಅನ್ಕಂಡೀಷನಲಿ, ಸ್ಟಿಲ್ ಇಫ್ ದೇ ಡಿಡೆಂಟ್ ಹೆಲ್ಪ್ ಎನಿ ಒನ್, ವಿ ವಿಲ್ ಹೆಲ್ಪ್ ದಟ್ ಆಸ್ ಅವರ್ ಫೇಲ್ಯೂರ್ ಆ್ಯಂಡ್ ವಿ ವುಡ್ ನಾಟ್ ಬ್ಲೇಮ್ ಎನಿ ಒನ್. ವಿ ವಿಲ್ ಕೀಪ್ ಇಟ್ ಇನ್ ಅವರ್ ಮೈಂಡ್ ಆ್ಯಂಡ್ ಇನ್ ಅವರ್ ಹಾರ್ಟ್ ಆಸ್ ಎ ಮಾರ್ಕ್ that we failed. So we won't blame anyone for our failure, that will in our heart. हम एक निशानी सी उर पर
a small mark in our heart, it will be a small mark in our heart that ले असफलता का भार ಚಲೆ ಅಂದರೆ ವಿ ವಿಲ್ ಟೇಕ್ ದ ಬರ್ಡನ್ ಆಫ್ ಅವರ್ ಫೇಲ್ಡ್ ಲೈಫ್. ನಾವು ಜಗತ್ತಿನಲ್ಲಿ ಪ್ರೀತಿಯನ್ನು ಹರಡುತ್ತಿದ್ದರೆ, ಅವರು ಯಾರಿಗೂ ಸಹಾಯ ಮಾಡದಿದ್ದರೆ ನಾವು ಅದನ್ನು ನಮ್ಮ ವೈಫಲ್ಯವೆಂದು ಅಥವಾ ಸೋಲು ಎಂದು ಇಟ್ಟುಕೊಳ್ತೇವೆ ಮತ್ತು ನಾವು ಯಾರನ್ನೂ ದೂಷಿಸುವುದಿಲ್ಲ. ನಾವು ಅದನ್ನು ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಹೃದಯದಲ್ಲಿ ನಮ್ಮ ವಿಫಲವಾದ ಅಥವಾ ಸೋತಿರುವ ಗುರುತಾಗಿ ಇಡುತ್ತೇವೆ. ಆದ್ದರಿಂದ ನಮ್ಮ ಹೃದಯದಲ್ಲಿರುವ ನಮ್ಮ ಸೋಲಿಗೆ ನಾವು ಯಾರನ್ನೂ ದೂಷಿಸುವುದಿಲ್ಲ. ಏಕ್ ನಿಸಾನಿ ಸಿ ಉರ್ಪರ್ ಅಂದರೆ ನಮ್ಮ ಹೃದಯದಲ್ಲಿ ಒಂದು ಸಣ್ಣ ಗುರುತು. ಲೇ ಅಸಫಲತಾ ಕಾ ಭಾರ್ ಚಲೆ ಅಂದರೆ ಭಾರ್ ಚಲೆ ಮೀನ್ಸ್ ನಮ್ಮ ಸೋಲಿನ ಜೀವನದ ಹೊರೆಯನ್ನು ನಾವೇ ತೆಗೆದುಕೊಳ್ಳುತ್ತೇವೆ. ಅಬ್ ಅಪ್ನಾ ಔರ್ ಪರಾಯಾ ಕ್ಯಾ. ನಾವು what is ours and what is someone else. ಪರಾಯ ಮೀನ್ಸ್ ದಟ್ ಈಸ್ someone else. ಈಗ ನಮ್ಮದೇನಿದೆ ಮತ್ತು ಬೇರೆಯವರದು ಏನಿದೆ ಅಂತ. ಆಬಾದ್ ರಹೆ ರೂಕ್ನೆ ವಾಲೆ. ಆಬಾದ್ ಅಂದರೆ ದೇ ಆರ್ ಗೆಟಿಂಗ್ ಆಲ್ ದ ಹ್ಯಾಪಿನೆಸ್. ಪೀಪಲ್ ವಿಲ್ ವಿಶ್ someone like ಆಬಾದ್ ರಹೋ. ದಟ್ ಮೀನ್ಸ್ ಮೇ ಯುವರ್ ಲೈಫ್ ವಿಲ್ ಫಿಲ್ಡ್ ವಿತ್ ಹ್ಯಾಪಿನೆಸ್. ಆಬಾದ್ ರಹೆ ರೂಕ್ನೆ ವಾಲೆ. Whoever is decided to stay, let them be filled with happiness. ಜನರು ಪ್ರೀತಿಯಿಂದ ಆರೈಸೋದು, ಅದನ್ನು ಅವರು ಪಡೆದುಕೊಳ್ಳೋದು. ಏನಂದರೆ ಆಬಾದ್ ರಹೋ ಅಂದರೆ ನಿಮ್ಮ ಜೀವನವು ಸಂತೋಷದಿಂದ ತುಂಬಿರಲಿ ಅಂತ ಆರೈಸೋದು. ಆಬಾದ್ ರಹೆ ರುಕ್ನೆ ವಾಲೆ. ಯಾರು ಜಗತ್ತಿನಲ್ಲಿ ಇರಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರ ಜೀವನ ಸಂತೋಷದಿಂದ ತುಂಬಿರಲಿ. ಸ್ವಯಂ ಬಂದೇ ತೇ ಅವ್ರ ಸ್ವಯಂ. अपने बंधन तोड़ चले. We tied ourselves and right now we are taking decisions to break our chains in order to move on. ಸ್ವಯಂ ಅಂದರೆ ourselves ನಾವೇ. ಬಂದೇ ತೇ we are tied ನಾವೇ ಕಟ್ಟಿಕೊಂಡಿದ್ದೇವೆ. We tied ourselves and now we are taking decisions to break our chains. ಬಂಧನ್ ತೋಡ್ ಚಲೋ. ಬ್ರೇಕ್ ಅವರ್ ಚೈನ್ ನಮ್ಮ ಸರಪಳಿ ಮುರಿಯಿರಿ. ನಾವು ನಮ್ಮನ್ನು ಕಟ್ಟಿಕೊಂಡಿದ್ದೇವೆ ಮತ್ತು ಈಗ ನಾವು ಮುಂದುವರಿಯಲು ನಮ್ಮ ಸರಪಳಿಯನ್ನು ಮುರಿಯಲು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಲೆಟ್ಸ್ ರಿವೈಸ್ ನೌ. ಸೊ ಫಸ್ಟ್ ಪ್ಯಾರಾ ಈಸ್ ಟೆಲ್ಲಿಂಗ್ ವಾಟ್ ಲೈಫ್ ಡು ದ ಕ್ರೇಜಿ ಪೀಪಲ್ ಲೈಫ್ ಹ್ಯಾವ್ ಬಿಕಾಸ್ ವಿ ಆರ್ ಟುಡೇ ಹಿಯರ್ ಆ್ಯಂಡ್ ಟುಮಾರೋ ವಿ ಆರ್ ಸಮ್ವೇರ್ ಎಲ್ಸ್ ಆ್ಯಂಡ್ ದ ಫನ್ ಪಾರ್ಟ್ ರಿವಾಲ್ವ್ಸ್ ಅರೌಂಡ್ ಅಸ್ ಆ್ಯಂಡ್ ಇಟ್ ಫಾಲೋಸ್ ಅಸ್ ಟು ವೇರ್ ಎವರ್ ವಿ ಗೋ ಡಸ್ಟಿಂಗ್ ಅವರ್ ಪಾತ್. ಈಗ ಇನ್ನೊಂದು ಸಾರಿ ರಿವೈಸ್ ಮಾಡೋಣ. ಮೊದಲ ಪ್ಯಾರ ಏನು ಹೇಳ್ತಿದೆ ಅಂದರೆ, ಕ್ರೇಜಿ ಜನರ ಜೀವನವು ಎಂಥ ಜೀವನವನ್ನು ಹೊಂದಿದೆ. ಏಕೆಂದರೆ ನಾವು ಇವತ್ತು ಇಲ್ಲಿರ್ತೀವಿ ಮತ್ತು ನಾಳೆ ಇನ್ನೆಲ್ಲಿರ್ತೀವೋ ಗೊತ್ತಿಲ್ಲ. ಮತ್ತು ಮೋಜಿನ ಭಾಗ ಅಂದರೆ ಫನ್ ಪಾರ್ಟ್ ನಮ್ಮ ಸುತ್ತುತ್ತದೆ ಮತ್ತು ಅದು ನಮ್ಮ ಹಾದಿಯನ್ನು ಧೂಳಿಪಟ ಮಾಡುತ್ತಾ ಹೋದ ಕಡೆಯಲ್ಲೆಲ್ಲ ನಮ್ಮನ್ನು ಅನುಸರಿಸುತ್ತದೆ. We come as a happiness and we leave as spreading tears. Everyone will say when they came and where they left. ನಾವು ಸಂತೋಷವಾಗಿ ಬರುತ್ತೇವೆ ಮತ್ತು ನಾವು ಹೋಗುವಾಗ ಕಣ್ಣೀರನ್ನು ಹರಡುತ್ತೇವೆ. ಅವರು ಯಾವಾಗ ಬಂದರು ಮತ್ತು ಎಲ್ಲಿಗೆ ಹೋದರು ಎಂದು ಎಲ್ಲರೂ ಹೇಳ್ತಾ ಇರ್ತಾರೆ. Don't ask us where we are going or in which direction we are going. Because we have to move on. We are moving on. We are taking something from the world and giving something to the world. ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಅಥವಾ ನಾವು ಯಾವ ದಿಕ್ಕಿನಲ್ಲಿ ಹೋಗುತ್ತಿದ್ದೇವೆ ಎಂದು ನಮ್ಮನ್ನು ಕೇಳಬೇಡಿ. ಏಕೆಂದರೆ ನಾವು ಮುಂದೆ ಹೋಗಬೇಕು. ಏಕೆಂದರೆ ಪ್ರಪಂಚದಿಂದ ನಾವು ಏನನ್ನಾದರೂ ತೆಗೆದುಕೊಂಡು ಪ್ರಪಂಚಕ್ಕೆ ಏನನ್ನಾದರೂ ನೀಡಬೇಕು. We talked a little and heard a little. We laughed for some time and we cried for some time. We tasted both the happiness and sorrow with the same emotions, with the same expressions. We didn't excited when we are too happy in our life, and we did not get too depressed when there was sorrow in our life. So these are the crazy people that he never take anything for granted, or they don't get too excited or too depressed. They take every phase in their life in a moderate way. So he is telling, even when we are sad or even if we are happy, we took that in the same emotions or same amount of expressions.
ನಾವು ಸ್ವಲ್ಪ ಮಾತನಾಡಿದೆವು ಮತ್ತು ಸ್ವಲ್ಪ ಕೇಳಿದೆವು. ನಾವು ಕೆಲವು ಸಮಯ ನಗುತ್ತಿದ್ದೆವು ಮತ್ತು ನಾವು ಕೆಲವು ಸಮಯ ಅಳುತ್ತಿದ್ದೆವು. ನಾವು ಒಂದೇ ರೀತಿಯ ಭಾವನೆಗಳೊಂದಿಗೆ ಸುಖ ಮತ್ತು ದುಃಖವನ್ನು ಅನುಭವಿಸುತ್ತಿದ್ದೇವೆ. ನಮ್ಮ ಜೀವನದಲ್ಲಿ ನಾವು ತುಂಬ ಸಂತೋಷವಾಗಿರುವಾಗ ನಾವು ಉತ್ಸುಕರಾಗಲಿಲ್ಲ ಮತ್ತು ನಮ್ಮ ಜೀವನದಲ್ಲಿ ದುಃಖ ಬಂದಾಗ ನಾವು ಹೆಚ್ಚು ಖಿನ್ನತೆಗೆ ಒಳಗಾಗಲಿಲ್ಲ. ಆದ್ದರಿಂದ ಈ ಹುಚ್ಚು ಜನರು ಅಂದರೆ ಕ್ರೇಜಿ ಪೀಪಲ್, ಅವರು ಲಘುವಾಗಿ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಅಥವಾ ಅವರು ಉತ್ಸುಕರಾಗುವುದೂ ಇಲ್ಲ ಅಥವಾ ತುಂಬ ಖಿನ್ನತೆಗೂ ಒಳಗಾಗುವುದಿಲ್ಲ. ಅವರು ತಮ್ಮ ಜೀವನದ ಪ್ರತಿಯೊಂದು ಮುಖವನ್ನು ಮಧ್ಯಮ ರೀತಿಯಲ್ಲಿ ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ನಾವು ಸಂತೋಷದಿಂದ ಇರುವಾಗಲೂ ಅಥವಾ ದುಃಖದಿಂದ ಇದ್ದಾಗಲೂ ಒಂದೇ ಭಾವಗಳಿಂದ ಎರಡನ್ನೂ ಸ್ವೀಕರಿಸಬೇಕು ಎಂದು ಈ ಕ್ರೇಜಿ ಜನರು ಹೇಳುತ್ತಿದ್ದಾರೆ. ಸೊ ಇನ್ ದಿಸ್ ವರ್ಲ್ಡ್ ಆಫ್ ಪುವರ್ ಪೀಪಲ್ ಆರ್ ಪೂರ್ಲಿ ಹಾರ್ಟ್ಲೆಸ್ ಪೀಪಲ್, what we do, we spread our love without any limits, and we keep our failed life in our heart with a small mark. We never spread that to the world. Even if we are failed in our life, that will remain as a small mark on our heart. It won't affect how we spread love to the others. So meaning is, even if we are failed in our life, it will remain as a small mark in our heart. Still we will keep on spreading our love without any limits. ಆದ್ದರಿಂದ ಹೃದಯಹೀನ ಜನರ ಈ ಜಗತ್ತಿನಲ್ಲಿ ನಾವು ಏನು ಮಾಡುತ್ತೇವೆ ಎಂದರೆ, ನಾವು ಯಾವುದೇ ಮಿತಿ ಇಲ್ಲದೆ ನಮ್ಮ ಪ್ರೀತಿಯನ್ನು ಹರಡುತ್ತೇವೆ ಮತ್ತು ನಮ್ಮ ಸೋಲಿನ ಜೀವನವನ್ನು ಸಣ್ಣ ಗುರುತುಗಳೊಂದಿಗೆ ನಮ್ಮ ಹೃದಯದಲ್ಲಿ ಇಡುತ್ತೇವೆ. ನಾವು ಅದನ್ನು ಜಗತ್ತಿಗೆ ಎಂದಿಗೂ ಹರಡುವುದಿಲ್ಲ. ನಮ್ಮ ಜೀವನದಲ್ಲಿ ನಾವು ಸೋತಿದ್ದರೂ ಅದು ನಮ್ಮ ಹೃದಯದಲ್ಲಿ ಒಂದು ಸಣ್ಣ ಗುರುತಾಗಿ ಉಳಿಯುತ್ತದೆ. ಅದು ನಾವು ಇತರರಿಗೆ ಪ್ರೀತಿಯನ್ನು ಹೇಗೆ ಹರಡುತ್ತೇವೆ ಎಂಬುದರ ಮೇಲೆ ಪರಿಣಾಮ ಬೀರುವುದಿಲ್ಲ. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಸೋತಿದ್ದರೂ ಸಹ ಅದು ಒಂದು ಸಣ್ಣ ಗುರುತಾಗಿ ಉಳಿಯುತ್ತದೆ. ಇನ್ನು ನಾವು ಯಾವುದೇ ಮಿತಿ ಇಲ್ಲದೆ ನಮ್ಮ ಪ್ರೀತಿಯನ್ನು ಹರಡುತ್ತಲೇ ಇರುತ್ತೇವೆ. So now, what is ours and what is yours, or what is ours or what is not ours? Let the people who are deciding to stay in the same place by filled with the happiness, we tired ourselves and now we have taken the decision to break our chain and move on. So that's the poem here. The poet is telling how the crazy people live in their life because they are not at all like who live in life as their wish, who never bother about the consequences or the problem they could face while taking a decision. The poet is talking about such peoples. So they are here today here and tomorrow they will be somewhere else, and they don't take happiness for so long and they don't get too depressed for sorrows. They are free spirit. They are telling even if they are faced a failure in their life, they never let others get suffocated or others get suffered for it. They will keep it in their hearts and they will still spread love, and they never stopped. Keep on moving on. They never stay at a place and they were broke all the chains attached to them. They are free spirit now. So hope you understand the poem. If you have any doubt, please ask me in the comment section. So please don't forget to subscribe my channel. So ಇಷ್ಟ ಇವತ್ತಿನ ಪದ್ಯ ದಿವಾನೋಕಿ ಹಸ್ತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಪಾಠದ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಥ್ಯಾಂಕ್ ಯು.